ಸೇರಿ ಮಾಡಲಿಲ್ಲ ಅಂದ್ರೆ ಮಾಮೂಲಿ ಒಗ್ಗರಣೆ, ಗರಂ ಮಸಾಲ, ಮಟನ್. ಫೈನಲಿ ನಮ್ದು ಮಟನ್. ಗೈಸ್ ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಅನ್ಬಿಟ್ಟು ನಮ್ಮ ಹುಡುಗರೆಲ್ಲ ಪಾರ್ಟಿ ಮಾಡ್ತವ್ರೆ. ಇವತ್ತು ಪಾರ್ಟಿ ಮಾಡೋದಿದ್ದೀವಿ ನೋಡಿ. ಇವತ್ತು ಪಿಗ್ ಪಾರ್ಟಿ ಮಾಡೋಣ ಅಂತ ತೆಗಿಯೋಣ. ಹಂಗೆ ಇದು ಎಷ್ಟು ಕೆಜಿ ಐತಣ ಇದು? 10 kg. 10 kg. ಎಷ್ಟು ಜನ ಬರ್ತಾರ ನಮ್ಮ ಹುಡುಗರು? 15 ಜನ. 15 ಜನ ಗೈಸ್, ನಮ್ಮ ಹುಡುಗರು 15 ಜನ ಬರ್ತಿದೀವಿ. ಇನ್ನು ಯಾರು ಬಂದಿಲ್ಲ. ಇವಾಗ 3 ಜನ ಅಷ್ಟೇ ಬಂದಿರೋದು. ಬೆಳಗ್ಗೆ ಬರ್ತಾರೆ. ಫ್ರೀ ಇರೋದಕ್ಕೆ ಆಲ್ರೆಡಿ ಕೆಲಸ ಮಾಡ್ಕೊಂಡಿದೀವಿ. ಬೆಳಗ್ಗೆಯಿಂದ ತಿನ್ನೋದೇ ಆಗೈತೆ. ಬೆಳಗ್ಗೆಯಿಂದ ತಿಂದಿದ್ದೀರಾ? ಬೆಳಗ್ಗೆ ನೀನು ನನ್ನ ಬಿಟ್ಟೇ ಬಿಟ್ಟಿದ್ದೀರಾ? ನಂಗೆ ಕರೆದೇ ಇಲ್ಲ. ಮನಗಿದಲ್ಲ ನೋಡಿ ಗೈಸ್, ನಾನ್ ಮಲ್ಕೋಬಿಟ್ಟಿದ್ದೆ ಅಂದ್ಬಿಟ್ಟು ಒಂದು ಫೋನ್ ಮಾಡಿಲ್ಲ, ಏನೂ ಇಲ್ಲ. ನನ್ ಬುಟ್ಟಿ ಮೀನ್ ತಿಂದಿದ್ದಾರೆ. ಮತ್ತೆ ನೀನು ಕರ್ದಿರೋ ಅಸ್ಲೇನ್ ಚರ್ಚ್ಗೆಲ್ಲ ಕರ್ದಿರೋ. ನಾನು ಹೋಸ್ಟೆಲ್ ಆಲೇ ರೆಡಿ ಮಾಡ್ಬಿಟ್ಟಿದ್ರು. ಅದು ಸ್ನ್ಯಾಪ್ ಮತ್ತೆ ಬೆಳಗ್ಗೆಯಿಂದ ಮಾಡಿದೀನಿ. ಸಂಡೇ ಹುಡುಗರು ಫ್ರೀ ಅದಕ್ಕೆ ಇವಾಗ ಸದ್ಯಕ್ಕೆ ಇದು ಮಾಡ್ತಾ ಇದೀವಿ. ಗೈಸ್, ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಯಾವ ತರ ಏನೇನು ಮಾಡ್ತಾರೆ ಅಂತ ನಮ್ಮ ಹುಡುಗರು ಪಾರ್ಟಿನ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಕಾಮೆಂಟ್ ಹಾಕಿದ್ದೀರಾ, ವಾಯ್ಸು ಕ್ಲೀನಾಗಿ ಕೇಳಿಸ್ತಿಲ್ಲ ಮತ್ತು ವಾಯ್ಸು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ. ಬಟ್ ನನ್ನ ಹತ್ರ ಮೈಕ್ ಇಲ್ಲ. ನನಗೆ ಲಾಸ್ಟ್ ಟೈಮ್ ಬೇರೆ ನಂಗೆ ಹುಷಾರಿದ್ದಿಲ್ಲ 1 ವೀಕಿಂದ. ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗಲೂ ಒಂದು ಸ್ವಲ್ಪ ಹುಷಾರಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ಹುಷಾರಿಲ್ಲದರ ಕಾರಣ ವಾಯ್ಸು ಕ್ಲೀನಾಗಿ ಬರ್ತಿಲ್ಲ ಮತ್ತು ಮೈಕು ಇಲ್ಲ ನನ್ನ ಹತ್ರ. ನಾನು ಇನ್ನೂ ಮೈಕ್ ತೊಗೊಂಡಿಲ್ಲ, ತೊಗೋಬೇಕು. ತೊಗೊಂಡಾದ್ಮೇಲೆ ಕ್ಲೀನಾಗಿ ಬರುತ್ತೆ. ಅಲ್ಲಿವರೆಗೂ ಮೊಬೈಲ್ ಕ್ಯಾಮ್ರಾ ಮತ್ತು ಮೊಬೈಲ್ ಓನ್ ವಾಯ್ಸಲ್ಲೇ ಬರೋದು. ಮೈಕ್ ಯಾವುದೂ ಇಲ್ಲ ನನ್ನ ಹತ್ರ. ಬನ್ನಿ, ಇವತ್ತು ಆದ್ರೂ ಮಸ್ತಾಗಿ ವೀಡಿಯೋ ಮಾಡೋದನ್ನ ತೋರಿಸ್ತೀನಿ ನಿಮಗೆ, ಯಾವ ಥರ ಪಾರ್ಟಿ ಮಾಡ್ತಾರೆ ಅಂತ ನಮ್ಮ ಹುಡುಗರು. ಇವಾಗ ಪಾತ್ರೆ ಎಲ್ಲ ತೊಳೆದು ಕಲ್ಲೆಲ್ಲ ಮಡಗಿ ರೆಡಿ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ನಮ್ಮ ಉಸ್ತುವಾರಿ ಇವರೇ, ಭೀಮಣ್ಣ ಅಂತ ನಮ್ಮೂರಲ್ಲಿ. ಪ್ರದೀಪಣ್ಣ ಅಂತ ಹೆಸರು. ಎಲ್ಲ ಪ್ರೀತಿಯಿಂದ ಭೀಮಣ್ಣ ಅಂತೀವಿ ನೋಡಿ. ಇದೆಲ್ಲ ಸೌದೆ ಎಲ್ಲ ಹಿರಿತವ್ರೆ. ಇಲ್ಲೊಬ್ಬ ಇದ್ದಾನೆ, ತೋರಿಸ್ತೀನಿ ರೀ. ಇಲ್ಲಿ ಇವನು ಮಟ್ಟಗೇರಿ ತತ್ತವನೆ. ಇವನು ಬಂದು ಪ್ರಜ್ವಲ್ ಅಲಿಯಾಸ್ ಮನಾಳ ಅಂತಾನೆ ಫೇಮಸ್. ನೋಡಿ ಬೈತಾವನೆ. ನನ್ನಿಂದ ಇವನು ಹಾಳಾಯ್ತದಾನಂತೆ, ಇವನಿಂದ ನಾವು ಹಾಳಾಯ್ತಾ ಇರೋದು. ನನಗೆ ಬೈತಾವನೆ. ನನ್ನ ಸವಾಸ ಅಲ್ಲ, ನಿನ್ ಸವಾಸ ಮಾಡಿ ನಾನು ಈ ರೇಂಜ್ ಆಗಿರೋದು. ನಿನ್ ಸವಾಸ ಮಾಡಿಲ್ಲ ಅಂದ್ರೆ ಇನ್ನೂ ಎಲ್ಲೋ ಇರ್ತಿದೆ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಎಲ್ಲಿ ಫಾರಿನಲ್ಲಿರುವ ಫಾರಿನ್ ಬಿಟ್ಟೋಗಿರುವೆ ನೋಡಿ ಗೈಸ್. ಬೈತಾ ಬಿದ್ದವನೇ ಇವನು. ಗೈಸ್ ನೋಡಿ, ಇಲ್ಲಿ ಅಕ್ಕಪಕ್ಕ ತೋಡ್ತಾರಲ್ಲ ಹುಲ್ಲೋರೆ ಹಾಕೊಂಡೋಯ್ತವ್ರೆ. ಅವ್ರು ಹೇಳ್ತಾರೆ ಏನಪ್ಪ ಅಪರೂಪಕ್ಕೆ ಪಾರ್ಟಿ ಮಾಡ್ತಾ ಇದೀರ ಅಂತ. ನಮ್ಮ ಹುಡುಗರೆಲ್ಲ ಇವತ್ತು ರಜಾ ಅಲ್ವಾ, ಕೆಲಸ ಎಲ್ಲ. ಅದಕ್ಕೆ ಇವತ್ತು ಅಪರೂಪಕ್ಕೆ ಪಾರ್ಟಿ ಮಾಡಿಕೊಂಡಿದ್ದೀವಿ. ಪಾರ್ಟಿ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲೇ ನೋಡಿ ಒಳಗಡೆ ಪಾರ್ಟಿ ಮಾಡೋದು. ಮಳೆ ಗಿಳೆ ಬಂದ್ರೆ ನೋಡಿ. ಇವಾಗ ಬೆಂಕಿ ಹಾಕ್ತಿದ್ದಾರೆ. ಬೆಂಕಿ ಹಾಕಾದ್ಮೇಲೆ ಪಾತ್ರೆನ ಮಡಗ್ತಾರೆ. ಪಾತ್ರೆ ಮಡಗಾದ್ಮೇಲೆ ಮಟನ್ ಹಾಕ್ತಿದ್ದಾರೆ. ಮಟನ್ ಅಲ್ಲ, ಪಿಗ್ ಮಟನ್ ಫೋರ್ಕ್ ಮಟನ್ ಹಾಕ್ತಿದ್ದಾರೆ. ಎಣ್ಣೆಗಿನ ಏನು ಹಾಕಲ್ವಾಣ ಇವಾಗ? ಮಸಾಲೆ ಹಾಕ್ತಾರೆ. ಇವಾಗ ಹಾಕಲ್ವಾ? ಇವಾಗ ಚೆನ್ನಾಗಿ ಬೈಲಿ ಅಂತ ನಮ್ಗೇನೋ ಗೊತ್ತಿಲ್ಲ ಕಣಪ್ಪ, ಅದಕ್ಕೆ ಕೇಳ್ತಾ ಇದೀನಿ. ಚೆನ್ನಾಗಿ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಆಮೇಲೆ ಹಾಕೊಳ್ಳೋದು. ಹಾ, ಅಷ್ಟೇ. ಬೆಂದ್ಮೇಲೆ ಆಮೇಲೆ ಮಸಾಲೆ ಹಾಕೊಂಡು ಈಗ ಎಣ್ಣೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿ ಈರುಳ್ಳಿ ಹಾಕಿ ಕಟ್ ಮಾಡಿ ಅದೆಲ್ಲ ಹಾಕಲ್ವಾ? ಇವಾಗ ಹಾಕಲ್ವಾ? ಅದೆಲ್ಲ ಆಮೇಲೆ. ಇವಾಗ ನೀರ್ ಹಾಕ್ತಿದಾರೆ. ನೀರ್ ಎಷ್ಟು ಹಾಕ್ಬೇಕು? ಪೂರ್ತಿ ಹಾಕ್ಬೇಕಾ? ತುಂಬಾ ಜಾಸ್ತಿ ಆಗಲ್ವೇ? ನೋಡಿ ಈಗ ಪೂರ್ತಿ ಹಾಕ್ತಿದಾರೆ. ನೋಡ್ರೆ ಬೆಂಕಿ ಹಾಕೋ ಕೆಡೈತೈತೆ. ಯಾಕೆ ಗೊತ್ತಾ? ನೆನ್ನೆಲ್ಲ ಫುಲ್ಲು ಮಳೆ ಬಂದೈತಲ್ಲ. ಮಳೆ ಬಂದಿರೋ ಕಾರಣ ಬೆಂಕಿ ಹತ್ತತಾನಿಲ್ಲ. ಸೌದೆ ಎಲ್ಲ ಹಸಿಗೆ ಅವೆ, ಚೆನ್ನಾಗಿ ಒಣಗಿಲ್ಲ. ನೋಡಿ ನೆನ್ನೆ ಮಳೆ ಬಂದು ಯಾವ ತರ ನೇಚರ್ ಯಾವ ತರ ಇದೆ ನೋಡಿ ನಮ್ಮ ಹಳ್ಳಿಲಿ. ಸಾಯಂಕಾಲ ಮೇಲೆ ಈ ತರ ಬಂದು ಪಾರ್ಟಿ ಮಾಡ್ಕೊಂಡು ನೈಟ್ ಮನೆಗೆ ಹೋದ್ರೆ ಒಂಥರ ಚಂದ ನೋಡಿ. ಇಲ್ಲಿ ಇರೋಕೆ ಜಾಗನೂ ಐತೆ. ಮಾತ್ರ ಮಳೆ ಬಂದ್ರೆ ಏನು ನಮ್ಗೇನು ಟೆನ್ಷನ್ ಜಾಸ್ತಿ ಇಲ್ಲ. ಬಟ್ ಸೌದೆ ಎತ್ತಲ್ಲ, ಹೊಗೆ ಮಾತ್ರ ಜಾಸ್ತಿ ಬರ್ತೈತೆ. ಇವರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಒಂದು ಮಾಡ್ತಾವ್ರೆ ಮಾತ್ರ. ಸಾಹಸ ಮಾಡಿ ನೋಡಿ ಹಸ್ಬಿಟ್ರು ಕೊನೆಗೂ. ಗೈಸ್, ಇವಾಗ ಉಪ್ಪು ಹಾಕ್ತಾವ್ರೆ. ಅದಕ್ಕೆ ಎಷ್ಟಕ್ಕೆ ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ತಾವ್ರೆ. ಅದಾದ್ಮೇಲೆ ಈ ಕಡೆ ಬೆಂಕಿನೂ ಹಾಕ್ತಾವನೆ. ಬೆಂಕಿ ಹತ್ಕೊಂಡ್ರೆ ಸಾಕು ನಮ್ಗೆ ಇವಾಗ ಸದ್ಯ. ಉಪ್ಪು ಹಾಕಿದ್ರು ಅದೇನಣ್ಣ ಅರ್ಶಿನ ಪುಡಿ ಹಾಕ್ತಾವ್ರೆ. ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ತಾರೆ. ನೆಕ್ಸ್ಟ್ ಇನ್ನೇನು ಹಾಕೋದಣ್ಣ? ನೆಕ್ಸ್ಟ್ ಇಷ್ಟೇ, ಬೆಯ್ಯವರೆಗೂ ಏನು ಹಾಕಲ್ಲ. ಐಸ್ ನೋಡಿ ಮಟನ್ಗೆ ಯಾವ ಥರ ಹಾಕೈತೆ. ಅರ್ಶಿನ, ಉಪ್ಪು, ಪಿಗ್. ಇದು
ಇದೆಲ್ಲ ಎತ್ಕೊಬತ್ತವ್ರು ಯಾರ್ದಿದು ಕಮಿಟಿ ಕಮಿಟಿ? ಯಾರಣ್ಣ ಕಮಿಟಿ ಇದು? ಕಮಿಟಿ ವಾರ ವೀಕ್ಲಿ ಸಂಡೇ ಮಾಡ್ತಾ ಇರ್ತೀರಿ ಗೈಸ್? ಸಂಡೇ ಎಲ್ಲ ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ, ಬಟ್ ನಾನೇ ಇರಲ್ಲ ಜಾಸ್ತಿ ಅವ್ರು ಮಾಡ್ಬೇಕಾದ್ರೆ. ಇವ್ರು ಫೋನು ಮಾಡಲ್ಲ, ಯಾಕಂದ್ರೆ ನಂಗೆ ಜಾಸ್ತಿ ಹುಷಾರಿರಲ್ಲ ಅಲ್ವಾ, ನಾನು ಅಲ್ಲಿ ಹೋಗ್ಬಿಡ್ತೀನಿ, ಅದರಿಂದ ಇವ್ರು ಜಾಸ್ತಿ ಮಾಡಲ್ಲ. ಬಟ್ ನೋಡಿ ವಾರ ಎಲ್ಲ ನಮ್ಮ ಕಮಿಟಿಯವರೇ ಮಡಿಕೊಬಿಟ್ಟಾರೆ ಐಟಮ್ಗಳನ್ನ. ಪಾರ್ಟಿ ಮಾಡ್ತಾ ಇರ್ತೀವಿ ಗೈಸ್, ನಾವೇ ಹೋಗಲ್ಲ. ನಮ್ಮ ಸೈಡ್ ಏನಾರ ಪಿಗ್ ಏನಾರ ಬಂದರೆ ನಾವೇ ಹೊಡೆದು ಮಾಡ್ಬೋದು, ಬಟ್ ನಮ್ಮ ಸೈಡ್ ಯಾವುದೂ ಬರಲ್ಲ. ನಮ್ಮ ಸೈಡ್ ಆಲ್ಮೋಸ್ಟ್ ನಾನು ಬಂದಿರೋದೇ ನೋಡಿಲ್ಲ ಬಿಡಿ, ಹೆವಿ ವೇರು ನೋಡಿರೋದು ನಾನು ನಮ್ಮ ಸೈಡ್ ಬಂದಿರೋದನ್ನ ನೋಡಿ. ಆದ್ರೂ ಯಾವ ಥರ ಮಾಡ್ತಿದ್ದಾರೆ. ಮಾಡಾದ್ಮೇಲೆ ನಮ್ಮ ಹುಡುಗರೆಲ್ಲ ಬರ್ತಾರಲ್ಲ, ಅವ್ರನ್ನೆಲ್ಲ ತೋರಿಸ್ತೀನಿ ರೀ ನಿಮಗೆ. ಗೈಸ್ ಪಾರ್ಟಿ ಮಾಡೋಕೆ ಮಾತ್ರ ಒಳ್ಳೆ ಜಾಗ ಹುಡ್ಕೋರೆ ನಮ್ಮ ಹುಡುಗರು, ಬಟ್ ನಾನೇ ವಾರನೂ ಮಾಡ್ತಾರೆ, ಬಟ್ ನಾನೇ ಹೋಗಲ್ಲ ಆಲ್ಮೋಸ್ಟು. ನೋಡಿ ಯಾವ ಥರ ಐತೆ ಜಾಗ, ಮಾಡಿದ್ರೆ ಚಿಂದಿಯಾಗೈತೆ ನಮ್ಮ ಸೈಡು ಪಾರ್ಟಿ ಮಾಡೋಕ್ಕೆ. ನೋಡಿ ಇದ್ಕಿಂತ ಬೇಕಾ ಜಾಗ? ನೋಡಿ ಊರಲ್ಲಿ ನಮ್ಮೂರು ಒಳಗಡೆ ಮಾಡಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ, ಏನಪ್ಪ ಇವರು ಈ ಥರ ಅಲ್ಲ ಅಂತ. ಇವಾಗ ನೋಡಿ ಅದೇ ಔಟ್ ಸೈಡ್ ಮಾಡಿದಾಗ ಯಾರ್ದು ಏನೂ ಇರಲ್ಲ, ಆರಾಮಾಗಿ ಪಾರ್ಟಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ತೆಂಗಿನ ಮರ ಎಲ್ಲ ಯಾವ ಥರ ಐತೆ ಈ ಟೈಮಲ್ಲಿ. ಇನ್ನೇನು ಸಂಜೆ ಆಗ್ತೈತೆ, ಸೂರ್ಯ ಮುಳುಗ್ತಾವನೆ, ಸೂರ್ಯ ಬೇರೆ ಕಾಣಿಸ್ತಾನೆ ಇಲ್ಲ ನಮಗೆ. ಆ ಸೈಡ್ ಐತೆ ಮರ ಎಲ್ಲ ಇದಾಗ್ಬಿಟ್ಟೈತೆ, ತೋರಿಸ್ತೀನಿ ರೀ ನಿಮಗೆ. ಇಲ್ಲೆಲ್ಲ ನವಿಲು ಕೂಗ್ತಾಯಿತ್ತು, ಹೋಗಿದ್ರೆ ಆಗೋದು, ಬಟ್ ಈಗ ಅದೆಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಕೈಲಿ. ಆದ್ರೂ ನೋಡೋಣ. ಗೈಸ್ ಇಲ್ಲಿ ಗೊತ್ತಿದ್ದಾನೆ ನೋಡಿ, ಲವರ್ ಬಾಯ್ ನಮ್ಮೂರಲ್ಲೇ ಯಾರು ಇಲ್ಲ ಲವರ್ ಬಾಯ್ ಒಂಥರ ಗೊತ್ತಾ? ಆಯ್ ಬಿಡಮ್ಮ. ನೋಡಿ ನೀವು ಒಂದ್ಸಲ ನಮ್ಮ ಲವರ್ ಬಾಯ್ ಆಯ್ ಅಂತ ಹಾಕ್ಬಿಡಿ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಲವರ್ ಬಾಯ್ನ ಹೊಸಿ ಮಾತಾಡ್ಸೋಣ ಬನ್ನಿ. ಏನಪ್ಪ ಲವರ್ ಬಾಯ್ ಚೆನ್ನಾಗಿದ್ದೀನಪ್ಪ? ಈ ಕಡೆ ನೋಡು. ಏನ್ ಪಾರ್ಟಿ ಇವತ್ತು ಮಾಡ್ತಿದ್ರಿ? ನಿಮ್ಗೆ ಗೊತ್ತಿಲ್ಲ ಪಾರ್ಟಿ ಮಾಡ್ತಾರೋದು? ತಿನ್ನಲ್ವಾ? ಏಕೆ? ದೇವ್ರ ಪೂಜೆ ಮಾಡ್ತಿದ್ಯಾ? ಹಲೋ ಅದಕ್ಕೆ ಪಾಪ ಇನ್ನೂ ಮದ್ವೆ ಆಗಿಲ್ಲ ನಮ್ಮ ಹುಡ್ಗಂಗೆ. ಯಾರಾದ್ರೂ ನೋಡ್ತೀರಾ ನೋಡಿ ಮಾತ್ರ. ಮನೆ ಕಡೆ ಎಲ್ಲ ಫುಲ್ ಜೋರಾಗಿದ್ದಾರೆ. ಎರಡು ಟ್ಯಾಕ್ಟ್ರು ಓನರು, ಆಮೇಲೆ ಒಂದು ಇನ್ನೋವಾ ಕಾರ್ ಇದೆ, ಮತ್ತೆ ಮನೆ ಮೂರ್ ಹೆಕ್ಟೇರ್ ಮನೆ ಅಲ್ವಾ? 3 ಹೆಕ್ಟೇರ್ ಮನೆ ಕಟ್ಟಿದ್ದಾರೆ ರೀಸೆಂಟ್ ಆಗಿ. ಆಮೇಲೆ ನೋಡಿ ಯಾರು ಇದ್ರೆ ಹಂಗೆ ಕಮೆಂಟ್ ಹಾಕ್ಬಿಡಿ. ಏಜ್ ಬೇರೆ ಮುಗಿತಾ ಹೋಯ್ತಾ ಇದೆ ಒಂದು, ಏನಿಲ್ಲ ಅಂದ್ರೂ 30 ಏಜ್. 30 ನಮಗೆಲ್ಲ ಗೊತ್ತಾಗೋಯ್ತು. 30 ಏಜ್ ಆಗಿದೆ ಗೈಸ್. ನನ್ಗಿಂತ 7 ವರ್ಷ ದೊಡ್ಡವನು ಗೈಸ್ ಇವನು. 6 ನಮ್ಮ ಮಚ್ಚ ಚೆನ್ನಾಗಿ ಮಾತಾಡ್ಸ್ತಾನೆ. ಒಬ್ಬೊಬ್ರೆ ಬರ್ತಿದಾರೆ ನಮ್ಮ ಹುಡುಗರು. ನೋಡಿ ನಮ್ಮ ಊರಲ್ಲಿ ಸಿದ್ದಿಕಟ್ಟೆ ಅಂತ ಹೆಸರು ಬಂದಿ, ದೀಕ್ಷಿತ್ ಅಲಿಯಾಸ್ ಸಿದ್ದಿಕಟ್ಟೆ. ಒಂದು ಕ್ಯಾನ್ ನೀರು ತಂದಿದ್ದಾರೆ ನಮಗೋಸ್ಕರ. ನೈಟ್ ಬೇಕಲ್ವ ಇವೆಲ್ಲ ತಿನ್ಬೇಕಾದ್ರೆ ನೀರು, ಅದಕ್ಕೆ ನೀರು ತಂದಿದ್ದಾರೆ. ಒಂದು ಆಯ್ ಹೇಳಪ್ಪ. ಸಿದ್ದಿಕಟ್ಟೆಯಿಂದ ಆಯ್ ಅಂತ ಬಂದಿದೆ, ಅಲಿಯಾಸ್ ದೀಕ್ಷಿತ್. ಯಾವ ತರ ಬೆಂಕಿ ಉರಿತೈತೆ, ಪ್ಲೇಟ್ ಎಲ್ಲ ಮುಚ್ಚಿದ್ದಾರೆ. ಆಲ್ಮೋಸ್ಟ್ ಇನ್ನೇನು ರೆಡಿ ಆಗ್ಬಿಡುತ್ತೆ. ಇಲ್ಲಿ ರೆಡಿ ಮಾಡ್ತಿದ್ದಾರೆ ನಮ್ಮ ಉಸ್ತುವಾರಿ. ನಮ್ಮ ಊರಲ್ಲಿ ಏನೇ ಫಂಕ್ಷನ್ ಇದ್ರು ಆಲ್ಮೋಸ್ಟ್ ಎಲ್ಲ ಇವ್ರನ್ನೇ ಮುಂದ್ಗಡೆ ನಿಲ್ಸ್ಕೊಂಡು ಮಾಡಿಸೋದು. ಅದಾದ್ಮೇಲೆ ಇಲ್ಲಿ ಗರಿ ತತ್ತವನೆ. ಅಯ್ಯೋ ಇವನು ಶೆಲ್ಟು ಎಲ್ಲ ಬಿಚ್ಚಾಕ್ಬಿಟ್ಟು ಬಟ್ಟನ್ನ ತತ್ತವನೆ. ಅದೇನು ದಬಾಕ್ತಾನೆ ಅಂತಾನೆ ಗೊತ್ತಿಲ್ಲ ನನಗೆ. ನೋಡಿ ಇನ್ನೇನು ರೆಡಿ ಆಗ್ತಿದೆ. ಇನ್ನೂ ನಮ್ಮ ಹುಡುಗರು ಬರ್ಬೇಕು ಬೇಜಾನು, ಇನ್ನೂ ಯಾರು ಬಂದಿಲ್ಲ. ಬರ್ತವೆ ಇವಾಗ. 2 ಗಾಡಿ ಬಂದೈತೆ, 3 ಗಾಡಿ ಬಂದೈತೆ, ಇನ್ನೂ ಬರುತ್ತೆ ಒಂದು 5-6 ಗಾಡಿ. ಅವ್ರನ್ನೂ ತೋರಿಸ್ತೀನಿ ನಿಮ್ಗೆ, ಪರಿಚಯ ಮಾಡ್ಕೊಡ್ತೀನಿ ನಮ್ಮ ಊರ್ನವ್ರನ್ನ. ಗೈಸ್ ನೋಡಿ ನಮ್ಮ ಕೋಟಿ ಬಿಸ್ನೆಸ್ ಮಾಡೋ ಒಡೆಯ ಬತ್ತಿದ್ದಾನೆ. ಫೋನ್ ಮಾತಾಡ್ಕೊಂಡು. ಏನಪ್ಪಾ ಮಾತಾಡೈತೆ ಇನ್ನಿಲ್ವೋ? ಏನಪ್ಪಾ ಏನ್ ಕೋಟಿ ಬಿಸ್ನೆಸ್ ಮಾಡ್ತದೆ? 8 ಎಕರೆ ಜಮೀನ್ ಉಳ್ಬೇಕು. 8 ಎಕರೆ ಜಮೀನು ಉಳ್ಬೇಕು ಹೇಳಕ್ಕೆ ನಿನ್ಗೇನಪ್ಪಾ? 2 ಟ್ರ್ಯಾಕ್ಟರ್ ಓನರ್ ಉಳ್ತಿ, ನಮ್ಮಂತರ ಬಡವ್ರ ನೋಸಿ ನೋಡೋ. ಡ್ರೈವರ್ ಡ್ರೈವರ್ಗೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮಚ್ಚ ನಂಗೆ ಹುಷಾರಿಲ್ಲ ಕಣ, ಒಂದ್ಸಿ ಕರುಣೆ ತೋರ್ಸು ನನ್ ಮೇಲೆ. ಬೇರೆ ನಿಮ್ ಕಡೆಯಿಂದ ಯಾರು ಇದ್ರೆ ಕಳ್ಸಪ್ಪ. ನಮ್ ಕಡೆ ಯಾರಾದ್ರೂ ಡ್ರೈವರ್ ಇದ್ರೆ ಹೇಳ್ತೀನಿ. ತಿಂಡಿ ಕೊಡ್ತೀವಿ. 18,000 ಸಂಬಳ. ಮಚ್ಚಿ 18,000 ಸಂಬಳ ಕೊಟ್ಟು ಊಟ ತಿಂಡಿ ಎಲ್ಲ ಫ್ರೀ, ಮತ್ತೆ ರೂಮ್ ಫ್ರೀ. 3 ರೂಮ್ ಯಾಕೆ ಫ್ರೀ ಕೊಡ್ತಾರೆ? ಯಾಕೆ 3 ಹೆಕ್ಟೇರ್ ಕಟ್ಟಿಲ್ವಾ? ಮೇಲ್ಗಡೆ ಒಂದು ರೂಮ್ ಕೊಟ್ಟೆ ಕೊಡ್ತಾರೆ ನೋಡಿ. ಆದ್ರೂ 30 ವರ್ಷ ಆಯ್ತಾಯ್ತೆ ನಮ್ಮ ಹುಡ್ಗಂಗೆ. ಬೇರೆ ಸಿಗ್ತಲ್ಲ. ರೈತರ ಮಕ್ಳಿಗೆ ಏನ್ ಕೊಡ್ರಪ್ಪ ಫಸ್ಟ್, ಯಾರಿಗೇನ್ ಕೊಟ್ಟಿಲ್ಲ ಅಂದ್ರು. ಪಾಪ ನಮ್ಮ ರೈತರು ಎಲ್ಲ ಚೆನ್ನಾಗಿ ದುಡಿತಾವ್ರೆ. ನಾನು ಅವಾಗ್ಲೇ ಹೇಳೋದು ಮರ್ತೋಗುತ್ತೆ. ಇವನು ನಮ್ ಚೇರ್ಮನ್ರ ಮಗ ಅಂತ, ನಮ್ಮ ಊರಿನ ಚೇರ್ಮನ್ರ ಮಗ ಇವನು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಎಲ್ಲಾರು ಹಂಗಂತಾರೆ, ಬಟ್ ಓಡಿಸ್ಕೋತಾವನೆ. ಇಲ್ಲೊಂದು ನಮ್ದು ಮಿನಿ ಎಲಿಫೆಂಟ್ ಬರ್ತೈತೆ ನೋಡಿ, ಹೆಂಗೈತೆ ಮಿನಿ ಎಲಿಫೆಂಟ್.
ಅಪರೂಪದ ಮುಳ್ಳಂದಿ ಬಾಬಾ. ನೋಡಿ ಒಬ್ಬೊಬ್ರೆ ಪ್ಲೇಯರ್ ಬರ್ತಿದಾರೆ ನಮ್ಮ ಹುಡುಗರು. ಇಲ್ಲಿ ಬೇಕಾಗಿದ್ದ ಐಟಮ್ ಎಲ್ಲ ತಗೋ ಬರ್ತಿದ್ದಾರೆ. ಅವ್ರು ತಗೊಂಡು ಮುಡ್ತಿದ್ದಾನೆ ಈರುಳ್ಳಿ, ಬೆಳ್ಳುಳ್ಳಿ, ಸಣ್ಣ ಪುಟ್ಟ ಐಟಮ್. ನೋಡಿ ಇನ್ನೇನು ಕತ್ಲೆನೇ ಆಗೋಯ್ತು. ನೋಡಿ ಕತ್ಲೆ ಆಗಿದೆ ಇನ್ನೇನು. ಇವಾಗ ನಮ್ಮ ಐಟಮ್ ಎಲ್ಲ ಬಂದೈತೆ. ಧನಿಯಾ ಪುಡಿ, ಗರಂ ಮಸಾಲ, ಮಟನ್ ಮಸಾಲ, ಮತ್ತೆ ಮೆಣಸಿನ್ಕಾಯಿ ಪುಡಿ, ಮತ್ತೆ ಇದೇನಪ್ಪ ಇದು ಮರ್ತೋದು, ಅರ್ಥ ಆಯ್ತು ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ್ತೋಗಿಲ್ಲ, ಮತ್ತೆ ಅರಿಶಿಣ ಪುಡಿ, ಇದು ಮಟನ್ ಮಸಾಲ, ಮತ್ತೆ ಇದು ಗರಂ ಮಸಾಲ. ಇಲ್ಲೊಂದು ನಮ್ಗೆ ಸ್ಪ್ರೈಟ್ ಇದೆ. ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು. ಆಮೇಲೆ ನಮ್ಮ ಹುಡುಗರು ಇಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ. ನೋಡಿ ಈರುಳ್ಳಿ ಕಟ್ ಮಾಡ್ತಾವ್ರೆ, ಮೆಣಸಿನ್ಕಾಯಿ ಬಿಡಿಸ್ತವ್ರೆ, ಬೆಳ್ಳುಳ್ಳಿ ಬಿಡಿಸ್ಬೇಕು. ನೋಡಿ ಆಲ್ಮೋಸ್ಟ್ ಅಲ್ಲಿ ಬೈತಾ ಐತೆ ಎಲ್ಲ. ಅದನ್ನ ತೋರಿಸ್ತೀನಿ ಇವಾಗ. ಬನ್ನಿ ನಾನು ಕೆಲಸ ಮಾಡ್ಬೇಕು. ಕೆಲಸ ಮಾಡೋಣ, ಯಾಕಂದ್ರೆ ಕಮಿಟಿ ಅಂದ್ಮೇಲೆ ಎಲ್ಲರೂ ಮಾಡ್ಬೇಕು ಸೇರಿ. ಮಾಡಿಲ್ಲ ಅಂದ್ರೆ ಬೈತಾರೆ ನಮ್ಗೆ. ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು, ಅವ್ರ ಹತ್ರ ಬರೀ ವಿಡಿಯೋ ಮಾಡ್ತಾನೆ ಅಂತಾರೆ. ಬನ್ನಿ ಕೆಲಸ ಮಾಡೋಣ, ನಾನು ಕೆಲಸ ಮಾಡ್ತೀನಿ. ಇವಾಗ ಬಂದವನು ಒಬ್ಬ ಮನೇಲಿ ಆರಾಮ ಮಾಡ್ಕೊಂಡು ಮಧ್ಯಾಹ್ನ ಚೆನ್ನಾಗಿ ತಿನ್ಬಿಟ್ಟು ಏನ್ ಕೆಲಸ ನೋಡಪ್ಪ, ಎಲ್ಲಾರು ಸನ್ಮಾನ ಮಾಡಾರಂತ ನಿಂಗೆ. ನೋಡಪ್ಪ ಎಂತ ಯೋಗ ಮಾಡ್ಕೊಂಡ್ ಬಂದಿದೆ ಸನ್ಮಾನ ಮಾಡೋಕೆ. ನಮ್ ಪೈಕಿ ಇಲ್ಲ ಅಂದ್ಯಾ? ನೋಡಿ ಆಯ್ತು, ಇಲ್ಲ ಬಂದು ಮೈ ಮುರಿತವನ ಇಲ್ಲಿ ಕೆಲಸ ಮಾಡುವ ಅಂತಲ್ಲ, ಬಂದ್ ಮೈ ಮುರಿತಾ ಇದೆ ಕೆಲಸ ಮಾಡಲ್ಲ. ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಕ್ಲೀನ್ ಮಾಡೋದು. ರೈಸ್ ಎಲ್ಲ ಇವಾಗ ರೆಡಿ ಮಾಡ್ತವ್ರೆ. ನೋಡಿ ಅವನು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗ್ಬಿಟ್ಬಿಟ್ಟು ರೆಡಿಯಾಗಿ ಒಂದೇ ಸಲ ಬಂದವನೆ. ನೋಡಿ ಈರುಳ್ಳಿ, ಧನಿಯಾ ಪುಡಿ, ಆಲ್ಮೋಸ್ಟ್ ಏನೇನು ಐಟಮ್ ತಂದಿದ್ದು ಎಲ್ಲ ಹಾಕಿ ಇವಾಗ ಒಗ್ಗರಣೆ ಹಾಕ್ತದೆ. ಒಗ್ಗರಣೆ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀನಿ. ಈರುಳ್ಳಿ ಅವನು ದಪ್ಪಿ ಕೊಡ್ಬಿಟ್ಟವನೆ. ಇಲ್ಲೆಲ್ಲ ಮಟನ್ ಎಲ್ಲ ಚೆನ್ನಾಗಿ ಬೇಯಿಸಿ ಇದ್ರ ಮೇಲೆ ಮಸಾಲೆ ಹಾಕವ್ರೆ ಫುಲ್ಲು ಇದ್ ಮಾಡಕ್ಕೆ. ಇಲ್ಲಿ ಮಾಮೂಲಿ ಒಗ್ಗರಣೆ ಹಾಕ್ತವ್ರೆ ಎಲ್ಲ ಹಾಕಿ. ಇಲ್ಲಿ ರೈಸ್ ಎಲ್ಲ ರೆಡಿ ಆಗೈತೆ. ನಮ್ಗೆ ಗೊತ್ತಿಲ್ಲ ರೈಸ್ ಮಾಡ್ತಾರೆ ಅಂತ. ರೈಸ್ ಯಾವ ತರ ಆಗುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಬಂದ್ಬಿಟ್ಟು ಶೋ ಆಫ್ ಕೊಡ್ತಾವನು ಇವನು ಬಂದ ತಕ್ಷಣ ಕರೆಂಟೇ ಹೊಟ್ಟೋಯ್ತು. ಯಾವ ಗಳಿಗೆಲ್ ಬಂದ ಇವನು. ರೈಸ್ ಮಾತ್ರ ಆಗೈತೆ ಆಲ್ರೆಡಿ. ಅದನ್ನ ಮಾತ್ರ ಈಗ ಒಗ್ಗರಣೆ ಹಾಕಿದ್ರೆ ಅದು ರೆಡಿ ಆಗ್ಬಿಡುತ್ತೆ ಮಟನ್ನು. ಇವನು ಶನಿ ಇದ್ದಂಗೆ, ಇವ್ನು ಬಂದ ತಕ್ಷಣ ಕರೆಂಟ್ ಹೊಡೈತು. ಏನ್ ಹೇಳ್ತೀಯಪ್ಪ ನೀನು ಇದಕ್ಕೇನ್ ಹೇಳ್ತೀಯ? ಇನ್ನೇನು ನೀನ್ ಬಂದಾಗೆ ಕರೆಂಟ್ ಹೋಗಿತ್ತು. ಇಲ್ಲ ಎಲ್ಲ ಸುಳ್ಳು ಹೇಳ್ತಾವನೆ. ವಿಡಿಯೋಗೋಸ್ಕರ ಸುಳ್ಳು ಹೇಳ್ತಾವ ಇವನು. ನೋಡಿ ಇವರೇ ಇವಾಗ ಭಟ್ರು, ನಮ್ಗೆ ಮೇನ್ ಭಟ್ರು ಇವರು ರಘು ಅಂತ. ಮಟನ್ ಎಲ್ಲ ಬೇಯಿಸಿ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ತವ್ರೆ. ಮಿಕ್ಸ್ ಮಾಡಾದ್ಮೇಲೆ ಅಲ್ಲಿ ಒಗ್ಗರಣೆ ರೆಡಿ ಐತೆ. ಅಲ್ಲಿಗೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರೋದೆ. ನೋಡಿ ಎಲ್ಲ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಾದ್ಮೇಲೆ ಅಲ್ಲಿ ಹಾಕದ್ನ ಯಾವ ತರ ಫ್ರೈ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮ್ಗೆ, ವೆಯ್ಟ್ ಮಾಡಿ. ಇವಾಗ ನೋಡಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತವ್ರೆ. ಹಾಕಪ್ಪ. ಹಿಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಈಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಮಟನ್ ಆಲ್ರೆಡಿ ರೆಡಿ ಆಗೈತೆ ಕಳಿಸಿ. ಇದೇ ಟೈಮ್ಗೆ ಕರೆಂಟ್ ಬೇರೆ ಹೊಟ್ಟೋಯ್ತು. ಟೊಮೊಟೊ ಹಾಕ್ತವ್ರೆ. ಟೊಮೊಟೊ ಹಾಕಾದ್ಮೇಲೆ ಇನ್ನೂ ಏನೇನು ಐಟಮ್ ಹಾಕ್ಬೇಕು ಅಂತ ಹೇಳ್ತೀನಿ. ಮಟನ್ ಹಾಕ್ತವ್ರೆ. ಮಟನ್ ಹಾಕ್ತವ್ರೆ. ಜಗಳ ಬಿಡೋಣ ಇಲ್ಲಿ, ಏನು ಮಾಡಕ್ಕಾಗಲ್ಲ. ಫ್ರೆಂಡ್ಸ್ ಅಂದ್ರೆ ಜಗಳ ಇರುತ್ತೆ. ಜಗಳದಲ್ಲಿ ಮತ್ತೆ ಒಂದಾಗ್ತಾರೆ. ಮಟನ್ ಎಲ್ಲ ಹಾಕೈತಿ. ಈಗ ಮಸಾಲೆ ಹಾಕಿರೋ ಮಟನ್ ಎಲ್ಲ ಹಾಕಾಯ್ತು. ಏನಿಲ್ಲ, ಇವಾಗ ಒಂದ್ ಸ್ವಲ್ಪ ಫ್ರೈ ಮಾಡೋದಷ್ಟೇ. ಮಸಾಲೆಗೆ ನೀರು ಹೋಯ್ತವ್ರೆ. ಪಿಗ್ ಮಸಾಲೆಗೆ ಸ್ವಲ್ಪ ಅನ್ಸುತ್ತೆ ನೀರು. ಫ್ರೈ ಮಾಡ್ತಾ ಇದೀವಿ ಇವತ್ತು. ಏನಾರ ಅಲ್ಲಿ ಎಷ್ಟೊತ್ತರ ಫ್ರೈ ಮಾಡಿ ತಿನ್ಬಿಟ್ಟು ಮನೆಗೆ ಹೋಗ್ಲೇಬೇಕು. ಇವ್ರು ಎಷ್ಟಾರ ಜಗಳಾಡೋರು ನಾನು ತಿನ್ನೋದ್ರಲ್ಲಿ ನನ್ನ ಗುರಿ ಏನಿದೆ, ಬರೀ ತಿನ್ನೋದು. ಜಗಳ ಆಡ್ತಾವ್ರೆ. ಜಗಳ ಆಡ್ಕೊಳ್ಳಿ, ಪರವಾಗಿಲ್ಲ. ಇನ್ನೂ ಕರೆಂಟೇ ಬಂದಿಲ್ಲ, ಆದ್ರೂ ಎಲ್ಲ ಬೇಯಿಸ್ತದೀವಿ. ಮಟನ್ನ ತಿರ್ತಿದ್ದಾರೆ. ಬಟ್ ಕತ್ಲೆಯಲ್ಲಿ ಯಾರು ಕಾಣಿಸ್ತಾ ಇಲ್ಲ. ನಮ್ಮ ಕಾರ್ತಿಕ್ ಒಬ್ಬ ಮಾತ್ರ ಚೆನ್ನಾಗಿ ಕಾಣಿಸ್ತಾನೆ ಬೆಂಕಿಗೆ, ರೆಡ್ಗೆ. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲ ಪೇ. ಹೌದೌದು, ಅವ್ರ ಆಪಲ್ ಇದ್ದಂಗಾನೆ. ನೋಡಿ ನಿಂಬೆಹುಳು ಎಲ್ಲ ಹೋಯ್ತವ್ರಲ್ಲ ಇಷ್ಟಲ್ಲಿ. ಫೈನಲ್ ಎಲ್ಲ ರೆಡಿ ಆಗಿದೆ ನಮ್ದು. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾಯ್ತು. ಫೈನಲ್ ಟಚ್. ಫೈನಲ್ ಆಗಿ ನಮ್ದು ರೆಡಿ ಆಗ್ತಿದೆ ಮಟನ್. ಫೈನಲ್ ಆಗಿ ಅವನು ಕಂಪ್ನಿಗೆ ಹೋಗ್ಬೇಕು ಒಬ್ಬ. ಅದಕ್ಕೆ ಮುಂಚಿತವಾಗಿ ರೈಸ್ ಎಲ್ಲ ಹಾಕಿಸ್ಕೊತವನೆ. ಈಗ ಮಟನ್ ಹಾಕಿಸ್ಕೊಂಡು ಹೋಯ್ತವನೆ. ನೋಡಿ ಓಡ್ತವನೆ. ಕತ್ಲೆ ಕಾಣಿಸ್ತಲ್ಲ. ಕರೆಂಟೇ ಬಂದಿಲ್ಲ. ನಮ್ ದುರಾದೃಷ್ಟ. ಯಾಕೆ ಬಂದಿಲ್ಲ ಕರೆಂಟ್ ಅಂದ್ರೆ ಇಲ್ಲೊಬ್ಬ ಅವನೇ ನೋಡಿ, ಇವನೊಬ್ಬ ಮತ್ತೆ ಅಲ್ಲಿ ಕೌಶಿಕ್ ಅಂತ ಒಬ್ಬ ಅವನೇ. ಅವ್ರಿಬ್ರು ಬಂದಿದ್ಕೆ ಕರೆಂಟ್ ಹೊಡೈತು. ತಗೋಪ್ಪ ನೀ ಫೋನ್ ಅಲ್ಲ ನೋಡ್ರ ಹೆಂಗಿಸ್ಕೋತಾನೆ. ಹೇಳಿದ್ರೆ ಮುಖ ಎಲ್ಲ ತಿರ್ಗಿಸ್ಕೋತಾನೆ ಕಡೆಗೆ. ಕಂಪ್ನಿ ಹೋಯ್ತಾರಲ್ಲ ಇವರಿಬ್ರು, ಅದಕ್ಕೆ ತಿಂತವ್ರೆ. ಇವ್ರೇನೋ ಕಂಪ್ನಿ ಹೋಯ್ತಾರೆ, ನೀನೇನ್ ತಿಂತದೆ?
ನೀನ್ ಹೆಂಗ್ ಕೆಟ್ಟ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಕೆಲಸ ಅಂತ ಈಗ ತಿಂತದಿಲ್ಲ. ಹಾ ನೋಡಿ ಪಾಪ ಇವ್ರಿಬ್ರು ಹಾಕಿರೋದು ಅವನ್ ತಿಂತವನೆ. ಫೈನಲಿ ನಮ್ದು ಮಟನ್ ಎಲ್ಲ ರೆಡಿ ಆಗಿದೆ. ಬಿಗ್ ಮಟನ್ ಇವರು ನಮ್ಮ ಭಟ್ರು ರೆಡಿ ಮಾಡಿದ್ದಾರೆ. ಅವರೇ ನೋಡಿ ರಘುವಣ ಅಂತ. ಇವಾಗ ನಮ್ಮ ಹೊಸಬ ಪ್ಲೇಯರ್ ಬಂದಿದ್ದಾನೆ ಒಬ್ಬ. ಆ ಪ್ಲೇಯರ್ ನ ತೋರಿಸ್ತೀನಿ. ಇವನೇ ಚಿಂಟು ಅಲಿಯಾಸ್ ತರುಣ್. ಕೈಯ ಎತ್ತು ಮಚ್ಚ ಟಾರ್ಚ್ ಹಂಗಾಕು. ನನ್ನ ಮಗ ಕಾಣಿಸೋದಿಲ್ಲ ಕತ್ಲಲ್ಲಿ. ನೀನಾರ ಕಾಣಿಸ್ತೀವಿ ವೈಟ್ ಇದ್ದಿ. ನಾನು ಕಾಣಿಸಲ್ಲ ಕತ್ಲಲ್ಲಿ. ನಾನು ಟಾರ್ಚ್ ಹಾಕೊಂಡು ತೋರಿಸ್ಕೋಬೇಕು. ಯಾರು ಹೊಸಬ್ರು ನಾವು ನೋಡಿಲ್ಲ. ನೋಡಿ ಹಾಕ್ತಾಗಿನಿ. ಅವ್ರನ್ನ ಮುಂಚೆನೆ ತೋರಿಸಿ ವಿಡಿಯೋದಲ್ಲಿ ಎಲ್ಲ ನೋಡೋರು ಆಲ್ಮೋಸ್ಟ್. ಎಲ್ಲ ರೆಡಿಯಾಗಿ ನಮ್ಮ ಹುಡುಗರು ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನೋಡಿ ಆ ಟೇಬಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಈ ಟೇಬಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಾರು ತಲೆ ಕೆಡ್ಸ್ಕೊಳಂಗಿಲ್ಲ. ಫುಲ್ ಬ್ಯಾಟಿಂಗ್. ಈಗ ನಾನು ಬ್ಯಾಟಿಂಗ್ ಮಾಡ್ತೀನಿ, ಬನ್ನಿ ತೋರಿಸ್ತೀನಿ. ಹಂದಿ ಪಿಗ್ ಅಂದ್ರೆ ಹಂದಿ ಮಟನ್ ಹೇಳಕ್ಕೂ ಬರಲ್ಲ. ನೋಡಿ ಹೆಂಗೈತ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಜೊತೆಗೆ ಸ್ಪ್ರೈಟ್ ನಮ್ದು. ಇದೇ ನಮ್ದು ಪಾರ್ಟಿ, ಸ್ಪ್ರೈಟ್ ಪಾರ್ಟಿ ಅಂಡ್ ಪಿಗ್ ಪಾರ್ಟಿ ಮಟನ್. ನೋಡಿ ಫೈನಲ್ ಎಲ್ಲ ಇದಾಗಿದ್ದೀವಿ ನಾವು, ಮಾಡ್ತಾ ಇದೀವಿ ಎಲ್ಲ ಪಾರ್ಟಿ. ಗೈಸ್ ಇದಾಲೆ 2ನೇ ಟ್ರಿಪ್ಪು. ನಮ್ದು ಆಲೆ 3ನೇದು ಬಿಡಿ. ಇಲ್ಲಿ 2ನೇದು ಆಲೆ ಬಡ್ದಿ ಖಾಲಿ ಮಾಡ್ಕೊಂಡು ಎಲೆನ ಹಿಂಗವನೆ. ಅವನು ತಿನ್ಬಿಟ್ಟವನೆ, ಬಟ್ ಟಾಚ ಹಾಕ್ಬಿಟ್ಟವನೆ, ಮುಖ ಕಾಣಿಸ್ತಾರ. ನೋಡಿ ಎಲ್ಲಾರು ಆಡಲಿ 2ನೇ ಟ್ರಿಪ್ ಆಗಿ ಈಗ 3ನೇ ಟ್ರಿಪ್ ಹಾಕಿಸ್ಕೊತಾ ಇದೀವಿ. ನಮ್ ಕೌಸಿ ಮಾತ್ರ ಹಾಕ್ಲಾ ಮಚ್ಚ ತಿಂತಾನೆ 3ನೇ ಟ್ರಿಪ್ಪು. ಇಲ್ಲಾಂದ್ರೆ ಒಂದು 2.5 kg ಒಬ್ನೇ ತಿಂದವನೆ. ಗ್ರೇವಿ ಅಂತ ಹಾಕಪ್ಪ 2.5 kg ಒಬ್ನೇ ತಿಂದವನೆ. ನೋಡಿ ಹಂಗೆ ಮಟನ್ ಪೀಸ್ ಯಾವ ತರ ಐತೆ. ಕರೆಂಟ್ ಒಂದಿಲ್ಲ, ಅದೇ ಹೊಸಿ ಬೇಜಾರು. ನೋಡಿ ಅವ್ನ ತಟ್ಟೆಗೆ ಹಾಕಿದ್ರು ತಿಂತಲ್ಲ, ನಮ್ ತಟ್ಟೆಯಿಂದ ಎತ್ಕೋತವನೆ. ಯಾವ ತರ ಇರ್ಬೇಕು ಇವನು. ಯಾವ ನಾಯಿಗೆ ಬೇಕು ನಿನ್ನ ಋಣ. ಈ ತರ ಡೈಲಾಗು, ಈ ಡೈಲಾಗ್ ಎಲ್ಲ ಬೇಡ ಮಗ. ಹಾ ನೋಡಿ ಯಾವ ತರ ಇದೆ ಮಟನ್ ಪೀಸ್. ಗೈಸ್ ಇವಾಗ ಒಂದಿಬ್ರು ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಅರ್ಜುನ್ ಮತ್ತೆ ಮಟೆಗಡವ ಲಿಖಿತ್ ಗೌಡ. ನೋಡಿ ಲಿಖಿತ್ ಗೌಡ ಮತ್ತೆ ಅರ್ಜುನ್ ಇವಾಗ ಎಂಟ್ರಿ ಕೊಟ್ಟು ಇವಾಗ ಮಟನ್ ಪೀಸ್ ಎಲ್ಲ ಹಾಕೊಂಡವ್ರೆ. ಅಂಡ್ ಪಿಗ್ ಮಟನ್ ಪೀಸ್. ಅವ್ನು ತಿನ್ನಲ್ಲ ಬಿಡಿ, ಅವ್ನು ಟ್ರಿಪ್ ಹೋಯ್ತಾನಂತೆ, ಅದಕ್ಕೆ ತಿಂತಿಲ್ಲ, ಬರೀ ಜ್ಯೂಸ್ ಕುಡಿತಾವನೆ ಸ್ಪ್ರೈಟು. ನಮ್ಮ ಅರ್ಜುನ್ ಮಾತ್ರ ಈಗ ಬ್ಯಾಟಿಂಗ್ ಮಾಡ್ತಾವನೆ. ನಾನೇ ನೋಡಿ 3ನೇ ಟ್ರಿಪ್ ಹಾಕಿಸ್ಕೊಂಡು ನಾನೇ ಖಾಲಿ ಮಾಡ್ಬಿಟ್ಟು ಹೆಂಗ್ ಕೂತವನೆ. ಏನಿಲ್ಲ ಮುಂಚೆನೇನೋ ನೀನು. ಗೈಸ್ ನೋಡಿ ಇಲ್ಲಿ ಮಳೆ ಬರ್ತೈತೆ, ಇಲ್ಲಿ ಗುಡುಕ್ತೈತೆ. ಈ ಕಡೆ ನಾವು ಪಾರ್ಟಿ ಮಾಡ್ತಾ ಇದೀವಿ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್. ಈ ಮಳೆ ಬತ್ತಿದ್ರು ಪರವಾಗಿಲ್ಲ, ಪಾರ್ಟಿ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಗುಡುಗು ಎಲ್ಲ ಹೆಂಗ್ ಬರ್ತೈತೆ ನೋಡಿ, ಗುಡುಕ್ತಾ ಬಿದ್ದೈತೆ ಜೋರಾಗೆ, ಮಳೆ ಬರ್ತೈತೆ. ಆದ್ರೆ ಈ ಮಳೆಲಿ ಒಂಥರ ಪಾರ್ಟಿ ಮಾಡೋದಂದ್ರೆ ನಮ್ಗೊಂಥರ ಥ್ರಿಲ್ಲು. ನೋಡಿ ಇವನು ಇವಾಗ ಲಾಸ್ಟ್ ಅಲ್ಲಿ ಬಂದವನೆ. ಮಳೆ ಬರ್ತೈತೆ ಅಂತ ಅವಾಗ ತೋರಿಸ್ತಾನೆ, ಅವಾಗ ಗುಡುಕ್ತಾ ಇತ್ತು, ಇವಾಗ ಕಮ್ಮಿ ಆಗೈತೆ. ನೋಡಿ ಲಾಸ್ಟ್ ಮಳೆಲಿ ನೆಂಕೊಂಡ್ ಬಂದವನ್ ಪಾಪ. ನೋಡಿ ಲಾಸ್ಟ್ ಇದು ಮಟನ್ ಪೀಸ್. ರಿವರ್ಸು ನಿತಿನ್ ಅಲಿಯಾಸ್ ನಾಥಪ್ಪ ಅಂತ. ನಾವೆಲ್ಲ ನಮ್ಮೂರಲ್ಲೆಲ್ಲ ಆಲ್ಮೋಸ್ಟ್ ನಮ್ಮೂರಲ್ಲಿ ಲಾಸ್ಟ್ ಅಲ್ಲಿ ಎಲ್ಲರೂ ನಾಥಪ್ಪ ಅಂತಾನೆ ಕರೆಯೋದು. ಅವನ ಹೆಸರು ನಿತಿನ್ ಗೌಡ ಅಂತ. ತೋರ್ಸ ಆ ಮುಖನ ಕ್ಲೀನ್ ಆಗಿಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ತೋರ್ಸೋ ನೋಡ ಯಾವ ತರ ಇದ್ದಾನೆ. ನೆನ್ನೆ ಎಲ್ಲ ಹುಡುಗರ ಜೊತೆ ಪಾರ್ಟಿ ಮಾಡಿ ನೈಟು ಕರೆಂಟ್ ಇದ್ದಿಲ್ಲ, ಮಳೆ ಬಂತು. ಮಳೆ ಬಂದ ಕಾರಣ ಕರೆಂಟ್ ಇದ್ದಿಲ್ಲ ನೈಟೆಲ್ಲ. ಬಟ್ ಮೊಬೈಲಲ್ಲಿ ಚಾರ್ಜರು ಇದ್ದಿಲ್ಲ. ನೈಟ್ ಇನ್ನೊಂದ್ಸಿ ವೀಡಿಯೋ ಮಾಡಬೇಕಾಗಿತ್ತು ಪಾರ್ಟಿದು, ಬಟ್ ಮಾಡೋಕ್ಕಾಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.